ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ಈಗಷ್ಟೇ ನಿಮ್ಮ ನೋಟ ಈ ವಿಡಿಯೋ ಮೇಲೆ ಬಿದ್ದಿದ್ದರೆ ಇದು ಯಾವುದೇ ಕಾಕತಾಳೀಯವಲ್ಲ. ಏಕೆಂದರೆ ಇಂದು ನಿಮ್ಮ ಮುಂದೆ ಬರಲಿರುವ ಮಾತು ಅದು ಬಹುಶಃ ನಿಮ್ಮ ಜೀವನದ ಆ ಕೆಲವು ಮಾತುಗಳಲ್ಲಿ ಒಂದಾಗಿರುತ್ತದೆ. ಅದನ್ನು ಕೇಳಿದ ನಂತರ ನೀವು ಮೊದಲಿನಂತೆ ಇರುವುದಿಲ್ಲ. ಕುಂಭರಾಶಿಯವರೇ, ನಿಮ್ಮ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರವನ್ನು ಯಾವುದೇ ಮನುಷ್ಯ ತೆಗೆದುಕೊಂಡಿಲ್ಲ. ನಿಮ್ಮ ಕುಟುಂಬವೂ ಅಲ್ಲ, ನಿಮ್ಮ ಸ್ನೇಹಿತರೂ ಅಲ್ಲ, ನಿಮ್ಮ ವಿರೋಧಿಗಳೂ ಅಲ್ಲ. ಈ ನಿರ್ಧಾರವನ್ನು ಆ ಶಕ್ತಿ ತೆಗೆದುಕೊಂಡಿದೆ. ಯಾವ ಶಕ್ತಿ ಸಮಯಕ್ಕೆ ಜನ್ಮ ನೀಡುತ್ತದೆಯೋ, ಯಾವ ಶಕ್ತಿ ಬಾಗಿದ ಪತ್ರಗಳ ಮೇಲೆ ಮೊದಲ ಗೆರೆ ಎಳೆಯುತ್ತದೆಯೋ, ಯಾವ ಶಕ್ತಿ ಸೃಷ್ಟಿಯ ಆರಂಭಕ್ಕೂ ಮೊದಲು ಕೂಡ ಇದ್ದಿತ್ತೋ. ಆದರೆ ಪ್ರಶ್ನೆ, ಇದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದಾದರೆ ನಮಗೆ ಇನ್ನೂ ಅದರ ಸಂಕೇತ ಏಕೆ ಸಿಕ್ಕಿಲ್ಲ ಅಥವಾ ಸಿಕ್ಕಿದೆ ಮತ್ತು ನೀವು ಅದನ್ನು ಗುರುತಿಸುವಲ್ಲಿ ತಡ ಮಾಡಿದ್ದೀರಿ? ಇಂದಿನ ಕತೆ ಈ ರಹಸ್ಯದ ಬಾಗಿಲು ತೆರೆಯಲಿದೆ. ಆದರೆ ಎಚ್ಚರಿಕೆ, ನಾನು ನಿಮಗೆ ಹೇಳಲು ಹೊರಟಿರುವುದನ್ನು ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಅಲ್ಲ. ಇದು ಕೇವಲ ಅವರಿಗಾಗಿ ಮಾತ್ರ. ಕಳೆದ ಕೆಲವು ಸಮಯದಿಂದ ಕಾರಣವಿಲ್ಲದೆ ಚಡಪಡಿಕೆ ಅನುಭವಿಸುತ್ತಿರುವವರು, ಯಾರು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತಾರೋ, ಯಾರು ಏನೋ ಬದಲಾಗುತ್ತದೆ ಎಂದು ಅನಿಸುತ್ತಿದೆ ಆದರೆ ಏನು ಎಂದು ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾರೋ, ಒಂದು ವೇಳೆ ನೀವು ಕೂಡ ಹೀಗೆ ಅನುಭವಿಸುತ್ತಿದ್ದರೆ ಭವಿಷ್ಯ ಈ ಸಂದೇಶ ನಿಮಗಾಗಿಯೇ ಕಳುಹಿಸಲಾಗಿದೆ. 3 ರಾತ್ರಿ ಮೊದಲು, ಹೌದು ಸರಿಯಾಗಿ 3 ರಾತ್ರಿ ಮೊದಲು ಬ್ರಹ್ಮಾಂಡದ ಶಕ್ತಿಯಲ್ಲಿ ಒಂದು ಅಂತಹ ಬದಲಾವಣೆ ಆಯಿತು. ಅದನ್ನು ಬಹಳ ಕಡಿಮೆ ಜನರು ಅನುಭವಿಸಿದರು. ಬಹುತೇಕ ಜನರು ಮಲಗಿಯೇ ಇದ್ದರು. ಕೆಲವರು ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಆದರೆ ಕೆಲವು ಆತ್ಮಗಳು, ಇದರಲ್ಲಿ ಅನೇಕ ಕುಂಭರಾಶಿಯವರು ಸೇರಿದ್ದಾರೆ, ಅವರು ತಮ್ಮೊಳಗೆ ಒಂದು ಅಪರಿಚಿತ ಕಂಪನ ಅನುಭವಿಸಿದರು. ಏನು ನಿಮಗೆ ನೆನಪಿದೆಯಾ? ಏನು ಆ ರಾತ್ರಿ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಮುರಿಯಿತು? ಏನು ನೀವು ಯಾವುದಾದರೂ ಹಳೆಯ ವ್ಯಕ್ತಿಯನ್ನು ಕನಸಿನಲ್ಲಿ ನೋಡಿದ್ದೀರಾ? ಏನು ಯಾವುದಾದರೂ ಮರೆತು ಹೋದ ನೆನಪು ಕಾರಣವಿಲ್ಲದೆ ನಿಮ್ಮ ಮನಸ್ಸಿಗೆ ಮರಳಿ ಬಂದಿತೆ? ಒಂದು ವೇಳೆ ಹೀಗೆ ಆಗಿದ್ದರೆ ಈ ಕತೆ ಈಗ ಇನ್ನೂ ಮುಖ್ಯವಾಗುತ್ತದೆ, ಏಕೆಂದರೆ ಅದೇ ಮೊದಲ ಸಂಕೇತವಾಗಿತ್ತು. ಆದರೆ ಅಸಲಿ ರಹಸ್ಯ ಇದಕ್ಕಿಂತಲೂ ದೊಡ್ಡದು. ಸೃಷ್ಟಿಯ ರಚಯಿತ ನಿಮ್ಮ ಬಗ್ಗೆ ತೆಗೆದುಕೊಂಡ ನಿರ್ಧಾರ ಅದು ಹಣಕ್ಕೆ ಸಂಬಂಧಿಸಿದ್ದಲ್ಲ. ನನಗೆ ಗೊತ್ತು, ಇದು ಕೇಳಿ ನಿಮಗೆ ಆಶ್ಚರ್ಯವಾಗುತ್ತದೆ, ಏಕೆಂದರೆ ಬಹುತೇಕ ಜನರು ಯೋಚಿಸುತ್ತಾರೆ ಈಶ್ವರನ ನಿರ್ಧಾರದ ಅರ್ಥ ಧನ, ಯಶಸ್ಸು ಅಥವಾ ಪದವಿ ಎಂದು. ಆದರೆ ಈ ಬಾರಿ ವಿಷಯ ಅದಕ್ಕಿಂತಲೂ ದೊಡ್ಡದು. ಇದು ನಿಮ್ಮ ಅಸ್ತಿತ್ವಕ್ಕೆ ಸಂಬಂಧಿಸಿದೆ, ನಿಮ್ಮ ಜೀವನದ ದಿಕ್ಕಿಗೆ ಸಂಬಂಧಿಸಿದೆ, ನಿಮ್ಮ ಆ ಪಾತ್ರಕ್ಕೆ ಸಂಬಂಧಿಸಿದೆ. ಇದರ ಬಗ್ಗೆ ನಿಮಗೆ ಸ್ವತಃ ಪೂರ್ತಿ ಮಾಹಿತಿ ಇಲ್ಲ ಮತ್ತು ಇದೇ ಕಾರಣ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಸುತ್ತಮುತ್ತ ಕೆಲವು ವಿಚಿತ್ರ ಘಟನೆಗಳು ನಡೆಯುತ್ತಿವೆ. ಕೆಲವೊಮ್ಮೆ ಯಾವುದಾದರೂ ಹಳೆಯ ವಸ್ತು ಇದ್ದಕ್ಕಿದ್ದಂತೆ ಸಿಗುತ್ತದೆ. ಕೆಲವೊಮ್ಮೆ ಯಾರಾದರೂ ಅಂಥ ವ್ಯಕ್ತಿ ನೆನಪಿಗೆ ಬರುತ್ತಾರೆ, ಯಾರ ಜೊತೆ ವರ್ಷಗಳಿಂದ ಮಾತನಾಡಿಲ್ಲ. ಕೆಲವೊಮ್ಮೆ ಯಾವುದಾದರೂ ಹಳೆಯ ಬಾಗಿಲು, ಯಾವುದಾದರೂ ಹಳೆಯ ದಾರಿ, ಯಾವುದಾದರೂ ಹಳೆಯ ಫೋಟೋ ನಿಮ್ಮ ಮುಂದೆ ಬರುತ್ತದೆ. ಏನು ನೀವು ಯೋಚಿಸಿದ್ದೀರಾ? ಏಕೆಂದರೆ ಸೃಷ್ಟಿ ನಿಮ್ಮನ್ನು ಹಿಂದೆ ನೋಡುವಂತೆ ಒತ್ತಾಯಿಸುತ್ತಿದೆ. ಆದರೆ ಹಿಂದೆ ಅದಕ್ಕಲ್ಲ, ನೀವು ಅಲ್ಲೇ ನಿಂತು ಬಿಡಿ. ಬದಲಾಗಿ ಅದಕ್ಕಾಗಿ ಮುಂದೆ ಬೆಳೆಯುವ ಮೊದಲು ಒಂದು ಮರೆತು ಹೋದ ರಹಸ್ಯ ನೆನಪಿಸಿಕೊಳ್ಳಿ. ಮತ್ತು ಇಲ್ಲೇ ಈ ಕಥೆಯ ಮೊದಲ ದೊಡ್ಡ ತಿರುವು ಇರುತ್ತದೆ. ಏಕೆಂದರೆ ತೆಗೆದುಕೊಳ್ಳಲಾದ ನಿರ್ಧಾರ ಅದು ಹಿಂದಿನದ್ದಲ್ಲ, ಅದು ವರ್ಷಗಳ ಮೊದಲೇ ನಿರ್ಧಾರವಾಗಿತ್ತು. ಬಹುಶಃ ಈಗ ನಿಮ್ಮ ಬಗ್ಗೆ ಏನೂ ತಿಳಿದಿರಲಿಲ್ಲ. ಬಹುಶಃ ಈಗ ನಿಮ್ಮ ಜೀವನದ ದೊಡ್ಡ ಪರೀಕ್ಷೆ ಕೂಡ ಶುರುವಾಗಲಿದೆ. ನಿಮಗೆ ನೆನಪಿರಬಹುದು, ಒಂದು ಸಮಯ ಹಾಗೆ ಬಂದಿತು, ಆಗ ಎಲ್ಲವೂ ಸರಿ ಎನಿಸುತ್ತಿತ್ತು ಮತ್ತು ಇದ್ದಕ್ಕಿದ್ದಂತೆ ಪರಿಸ್ಥಿತಿಗಳು ಬದಲಾಗಿದ್ದವು. ಕೆಲವು ಜನರು ನಿಮ್ಮದೇ ಬಿಟ್ಟರು, ಕೆಲವು ಅವಕಾಶ ಕೈಯಿಂದ ಜಾರಿ ಹೋದವು, ಕೆಲವು ಕನಸುಗಳು ಅಪೂರ್ಣ ಉಳಿದವು. ಆಗ ನಿಮಗೆ ಅನಿಸಿರಬಹುದು ಇದು ಯಾರ ದುರಾದೃಷ್ಟ ಎಂದು. ಆದರೆ ಒಂದು ವೇಳೆ ನಾನು ಹೇಳಿದರೆ ಇದು ದುರಾದೃಷ್ಟ ಆಗಿರಲಿಲ್ಲ, ಅದು ತಯಾರಿಯಾಗಿತ್ತು. ತಯಾರಿ, ಏಕೆಂದರೆ ಯಾವ ದಾರಿಯಲ್ಲಿ ನಿಮ್ಮನ್ನು ಕರೆದೊಯ್ಯಲಾಗುತ್ತಿತ್ತೋ ಅಲ್ಲಿ ಕೆಲವು ಜನರ ಜೊತೆ ಇರುವುದು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಅವರನ್ನು ತೆಗೆಯಲಾಯಿತು, ಕೆಲವು ಬಾಗಿಲುಗಳನ್ನು ಮುಚ್ಚಲಾಯಿತು, ಕೆಲವು ಆಸೆಗಳು ಪೂರೈಸಲು ಬಿಡಲಿಲ್ಲ. ಮತ್ತು ಇಂದು ನೀವು ಹಿಂದೆ ತಿರುಗಿ ನೋಡಿದಾಗ ಭವಿಷ್ಯ ಅರ್ಥವಾಗುತ್ತದೆ. ಯಾವ ವಸ್ತುಗಳಿಗಾಗಿ ನೀವು ಅತಿ ಹೆಚ್ಚು ಅತ್ತಿದ್ದೀರೋ ಅವು ನಂತರ ನಿಮ್ಮ ಬಗ್ಗೆ ದೊಡ್ಡ ಪಾಠ ಆದವು. ಆದರೆ ಈಗ ಅತಿ ದೊಡ್ಡ ರಹಸ್ಯ ನಿಮ್ಮ ಮುಂದೆ ಬರಲಿದೆ, ಅದು ಈಗ ಶುರುವಾಗಲಿದೆ. ಕುಂಭರಾಶಿಯವರೇ, ಏನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಕಳೆದ ದಿನಗಳಲ್ಲಿ ಮನೆಯಲ್ಲಿ ಯಾವುದಾದರೂ ಮೂಲೆಯಲ್ಲಿ ಪದೇ ಪದೇ ನಿಮ್ಮ ನೋಟ ಹೋಗುತ್ತದೆ. ಯಾವುದಾದರೂ ಹಳೆಯ ಕಪಾಟ್, ಯಾವುದಾದರೂ ಮುಚ್ಚಿದ ರಜಾಯಿ, ಯಾವುದಾದರೂ ಹಳೆಯ ಪೆಟ್ಟಿಗೆ, ಯಾವುದಾದರೂ ಮರೆತು ಹೋದ ವಸ್ತು. ಇದು ಸಾಮಾನ್ಯವಲ್ಲ, ಏಕೆಂದರೆ
ದೃಷ್ಟಿ ಮೊದಲು ಸಂಕೇತ ವಸ್ತುಗಳ ಮೂಲಕ ನೀಡುತ್ತದೆ. ವಸ್ತುಗಳು ನೆನಪುಗಳನ್ನು ಎಚ್ಚರಿಸುತ್ತವೆ. ನೆನಪುಗಳು ಭಾವನೆಗಳನ್ನು ಮತ್ತು ಭಾವನೆಗಳು ಆ ಸತ್ಯದವರೆಗೆ ಕರೆದೊಯ್ಯುತ್ತದೆ. ಅದನ್ನು ಮನಸ್ಸು ವರ್ಷಗಳಿಂದ ಬಚ್ಚಿಟ್ಟು ಕುಳಿತಿರುತ್ತದೆ. ಇದೇ ಕಾರಣ ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಯಾವುದಾದರೂ ಅಂತಹ ಮಾತು ಬರಬಹುದು. ಅದನ್ನು ನೀವು ಬಹುತೇಕ ಮರೆತು ಬಿಟ್ಟಿದ್ದೀರಿ ಮತ್ತು ಆಗ ಆ ಮಾತು ಮುಂದೆ ಬಂದಾಗ ನಿಮಗೆ ಅನಿಸುತ್ತದೆ ಇದೇ ಅತಿ ದೊಡ್ಡ ರಹಸ್ಯವಾಗಿತ್ತು. ಆದರೆ ಇಲ್ಲ, ಕೇವಲ ಮೊದಲ ಪರದೆಯಾಗಿರುತ್ತದೆ. ಅಸಲಿ ರಹಸ್ಯ ಅದರ ಹಿಂದೆ ಅಡಗಿದೆ ಮತ್ತು ಆ ರಹಸ್ಯದ ಸಂಬಂಧ ಒಂದು ಹಂತ ವ್ಯಕ್ತಿಯಿಂದ ಇದೆ. ಯಾರು ಈಗ ನಿಮ್ಮ ಜೀವನದಲ್ಲಿ ಪೂರ್ತಿಯಾಗಿ ಉಪಸ್ಥಿತ ಆದರೆ ಬಹಳ ಬೇಗ ಆಗಲಿದೆ. ಇದು ಯಾರು, ಏಕೆ, ಅವನ ಆಗಮನ ಮೊದಲೇ ನಿಗದಿಯಾಗಿದೆ. ಸೃಷ್ಟಿಯ ರಚಯಿತ ಅವನ ಮೂಲಕ ನಿಮಗಾಗಿ ಯಾವ ಸಾರ ನಿರ್ಣಯ ಬರೆದಿದ್ದಾನೆ. ಇದೇ ಆ ಪ್ರಶ್ನೆ. ಇದರ ಉತ್ತರದಿಂದ ಇಡೀ ಕಥೆಯ ದಿಕ್ಕು ಬದಲಾಗಲಿದೆ ಮತ್ತು ಭವಿಷ್ಯ ನಿಮ್ಮ ಜೀವನದುದ್ದಕ್ಕೂ ಕೂಡ. ಮತ್ತು ಇಲ್ಲೇ ಆ ಅಧ್ಯಾಯ ಶುರುವಾಗುತ್ತದೆ. ಇದನ್ನು ಕೇಳಿ ಬಹಳಷ್ಟು ಜನರು ಮೊದಲ ಬಾರಿಗೆ ತಮ್ಮ ಜೀವನದ ಘಟನೆಗಳನ್ನು ಬೇರೆ ದೃಷ್ಟಿಯಿಂದ ನೋಡುತ್ತಾರೆ. ಕುಂಭರಾಶಿಯವರೇ, ಆ ವ್ಯಕ್ತಿಯ ಬಗ್ಗೆ ಮಾತನಾಡುವ ಮೊದಲು ನಾನು ನಿಮಗೆ ಒಂದು ದೃಶ್ಯ ತೋರಿಸಬೇಕು. ಕಲ್ಪಿಸಿಕೊಳ್ಳಿ, ರಾತ್ರಿಯ ಸಮಯ, ಮನೆಯಲ್ಲಿ ಎಲ್ಲರೂ ಮಲಗಿದ್ದಾರೆ. ಗಡಿಯಾರದ ಮುಳ್ಳುಗಳು ನಿಧಾನವಾಗಿ ಮುಂದೆ ಸಾಗುತ್ತಿವೆ. ಹೊರಗೆ ಎಲ್ಲವೂ ಶಾಂತವಾಗಿದೆ. ಆದರೆ ಅದೇ ಶಾಂತಿಯ ಒಳಗೆ ಒಂದು ಅದೃಶ್ಯ ಚಲನವಲನ ನಡೆಯುತ್ತಿದೆ. ಇಂತಹ ಚಲನವಲನವನ್ನು ಕಣ್ಣುಗಳು ನೋಡಲಾರವು. ಅದನ್ನು ಕೇವಲ ಆತ್ಮ ಮಾತ್ರ ಅನುಭವಿಸಬಲ್ಲದು. ಮತ್ತು ಸರಿಯಾಗಿ ಹಾಗೇ ಯಾವುದೋ ಒಂದು ಸಮಯದಲ್ಲಿ ನಿಮ್ಮ ಜೀವನದ ಬಗ್ಗೆ ಒಂದು ನಿರ್ಣಯ ಸಕ್ರಿಯವಾಗಿತ್ತು. ಗಮನವಿಡಿ, ನಾನು ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಿಲ್ಲ, ನಾನು ಸಕ್ರಿಯವಾಯಿತು ಎಂದು ಹೇಳಿದೆ. ಏಕೆಂದರೆ ನಿರ್ಣಯವಂತೂ ಮೊದಲೇ ತೆಗೆದುಕೊಳ್ಳಲಾಗಿತ್ತು. ಈಗ ಕೇವಲ ಅದರ ಸಮಯ ಶುರುವಾಗಿದೆ ಮತ್ತು ಅದೇ ಆ ಮಾತು. ಅದನ್ನು ಬಹುತೇಕ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಯೋಚಿಸುತ್ತಾರೆ, ಇದ್ದಕ್ಕಿದ್ದಂತೆ ಏನೋ ಆಯಿತು. ಆದರೆ ಬ್ರಹ್ಮಾಂಡದಲ್ಲಿ ಇದ್ದಕ್ಕಿದ್ದಂತೆ ಏನೂ ಆಗುವುದಿಲ್ಲ. ಪ್ರತಿ ಘಟನೆಯು ವರ್ಷಗಳ ಹಿಂದೆ ಬಿತ್ತಿದ ಬೀಜದ ಫಲವಾಗಿರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಹಂತ ಬೀಜ ಬಿತ್ತಲಾಗಿತ್ತು. ಒಂದು ಹಂತ ಬೀಜ. ಅದಕ್ಕೆ ಬಹುಶಃ ನೀವು ಎಂದೂ ಮಹತ್ವ ಕೊಡಲಿಲ್ಲ. ನಿಮಗೆ ನೆನಪಿದೆಯೇ, ಯಾವಾಗಲಾದರೂ ಯಾರಾದರೂ ನಿಮಗೆ ಯಾವುದಾದರೂ ಸಲಹೆ ಕೊಟ್ಟಿದ್ದರು, ಅದನ್ನು ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ. ಯಾವಾಗಲಾದರೂ ಯಾವುದಾದರೂ ಅಪರಿಚಿತ ವ್ಯಕ್ತಿ 2 ನಿಮಿಷದ ಮಾತುಕತೆಯಲ್ಲಿ ಅಂತಹ ಮಾತು ಹೇಳಿದ್ದನು. ಅದು ವರ್ಷಗಳ ನಂತರವೂ ನೆನಪಿದೆ. ಯಾವಾಗಲಾದರೂ ಯಾವುದಾದರೂ ಕನಸು ಕಂಡಿದ್ದೀರಿ, ಅದು ವಿಚಿತ್ರ ಎನಿಸಿತು, ಆದರೆ ಮರೆಯಲು ಸಾಧ್ಯವಾಗಲಿಲ್ಲ. ಯಾವಾಗಲಾದರೂ ಯಾವುದಾದರೂ ದೇವಾಲಯ, ನದಿ, ರಸ್ತೆ ಅಥವಾ ಯಾತ್ರೆಯ ಸಮಯದಲ್ಲಿ ಅಂತಹ ಅನುಭವವಾಗಿತ್ತು. ಯಾರೋ ನಿಮ್ಮನ್ನು ನೋಡುತ್ತಿದ್ದಾರೆ ಎಂಬಂತೆ. ಇದೇ ಆ ಕ್ಷಣಗಳು, ಇದೇ ಆ ಸಂಕೇತಗಳು. ಆದರೆ ಆ ಸಮಯದಲ್ಲಿ ನೀವು ಅವುಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಮತ್ತು ಈಗ ಸಮಯದ ಚಕ್ರ ಮತ್ತೆ ಅದೇ ಬಿಂದುವಿಗೆ ಮರಳುತ್ತಿರುವಾಗ ಆ ಎಲ್ಲ ಸಂಕೇತಗಳು ಒಟ್ಟಿಗೆ ಜೋಡಣೆಯಾಗಲು ಶುರುವಾಗಿವೆ. ಆದರೆ ಕತೆ ಇನ್ನೂ ಆಳವಾಗಿದೆ. ಏಕೆಂದರೆ ನಾನು ಯಾವ ವ್ಯಕ್ತಿಯ ಉಲ್ಲೇಖ ಮಾಡಿದ್ದೇನೋ ಅವನು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವನು ಒಬ್ಬ ಸಂದೇಶವಾಹಕ. ಅದರ ಅರ್ಥ ಅವನು ಯಾವುದಾದರೂ ಸಂತ ಅಥವಾ ದೇವದೂತ ಆಗಿರುತ್ತಾನೆ ಎಂದಲ್ಲ. ಆಗಬಹುದು ಅವನು ಸಂಪೂರ್ಣ ಸಾಮಾನ್ಯವಾಗಿ ಕಾಣಬಹುದು. ಆಗಬಹುದು ಅವನು ಯಾವುದಾದರೂ ಹಳೆಯ ಪರಿಚಿತನಿರಬಹುದು. ಆಗಬಹುದು ಅವನು ಯಾವುದಾದರೂ ಹೊಸ ಮುಖವಿರಬಹುದು. ಆಗಬಹುದು ಅವನು ಅಂತ ಯಾವುದಾದರೂ ವ್ಯಕ್ತಿ ಇರಬಹುದು. ಅವನ ಜೊತೆ ನಿಮ್ಮ ಭೇಟಿ ಬಹಳ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಆಗಬಹುದು. ಆದರೆ ಅವನ ಬಂದ ನಂತರ ನಿಮ್ಮೊಳಗೆ ಏನೋ ಬದಲಾಗಲು ಶುರುವಾಗುತ್ತದೆ ಮತ್ತು ಆ ಬದಲಾವಣೆ ಅದನ್ನು ಸೃಷ್ಟಿಯ ಮೊದಲೇ ನಿರ್ಧರಿಸಿದೆ. ಈಗ ಇಲ್ಲಿ ಒಂದು ಬಹಳ ದೊಡ್ಡ ರಹಸ್ಯ ಅಡಗಿದೆ. ಏಕೆಂದರೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸೇರಿಸಲು ಬರುವುದಿಲ್ಲ. ಕೇಳಿ, ಇದೇ ಆ ಮಾತು ಒಂದು ಬಹುತೇಕ ಜನರನ್ನು ಅಚ್ಚರಿಗೊಳಿಸುತ್ತದೆ. ಅವನು ನಿಮ್ಮ ಜೀವನದಲ್ಲಿ ಏನನ್ನೂ ಕೊಡಲು ಬರುವುದಿಲ್ಲ, ಅವನು ಏನನ್ನಾದರೂ ತೆಗೆಯಲು ಬರುತ್ತಿದ್ದಾನೆ. ಹೌದು, ಏನೋ ಅಂತಹದು. ಅದು ವರ್ಷಗಳಿಂದ ನಿಮ್ಮ ಜೊತೆ ಇದೆ. ಏನೋ ಅಂತಹದು. ಅದನ್ನು ನೀವು ನಿಮ್ಮ ಭಾಗವೆಂದು ತಿಳಿದುಕೊಂಡಿದ್ದೀರಿ. ಆದರೆ ವಾಸ್ತವದಲ್ಲಿ ಅದು ನಿಮ್ಮದಲ್ಲ. ಅದು ಒಂದು ಹೊರೆ, ಒಂದು ಅದೃಶ್ಯ ಹೊರೆ. ಬಹುಶಃ ಯಾವುದಾದರೂ ಹಳೆಯ ಪಶ್ಚಾತ್ತಾಪ, ಬಹುಶಃ ಯಾವುದಾದರೂ ಅಪೂರ್ಣ ಪ್ರಶ್ನೆ, ಬಹುಶಃ ಯಾರಿಗಾದರೂ ಮನಸ್ಸಿನಲ್ಲಿ ಉಳಿದಂತೆ ನಿಮ್ಮ ಬಗ್ಗೆ ಯಾವುದಾದರೂ ದೂರು. ಮತ್ತು ಆ ಹೊರೆ ತಡೆಯಲ್ಪಟ್ಟಾಗ ನಿಮಗೆ ಅರ್ಥವಾಗುತ್ತದೆ ನಿಮ್ಮ ಶಕ್ತಿ ಇಷ್ಟು ವರ್ಷಗಳಿಂದ ಏಕೆ ಕಟ್ಟಿ ಹಾಕಲಾಗಿತ್ತು. ಆದರೆ ನಿಲ್ಲಿ, ಇದೇ ದೊಡ್ಡ ರಹಸ್ಯ ತೆರೆದುಕೊಳ್ಳುತ್ತಿರುವಂತೆ ಕಾಣುತ್ತಿದೆ. ಮತ್ತು ಇದೇ ಬಹುತೇಕ ಜನರು ಯೋಚಿಸುತ್ತಾರೆ. ಅವರು ಇಡೀ ವಿಷಯ ಅರ್ಥ ಮಾಡಿಕೊಂಡರು. ಅವರಿಗೆ ಅನಿಸುತ್ತದೆ ಇದೇ ಸತ್ಯವಾಗಿತ್ತು. ಆದರೆ ಇಲ್ಲ, ಇದು ಕೇವಲ 2ನೇ ಪರದೆ. ಇನ್ನೂ ಅದರ ಹಿಂದೆ ಮತ್ತೊಂದು ರಹಸ್ಯ ನಿಂತಿದೆ. ಮತ್ತು ಆ ರಹಸ್ಯ ನಿಮ್ಮ ಮನೆಗೆ ಸಂಬಂಧಿಸಿದೆ. ಹೌದು, ನಿಮ್ಮ ಮನೆಗೆ. ಕುಂಭರಾಶಿಯವರೇ, ಮುಂಬರುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಅಂತಹ ಚಿಕ್ಕ ಘಟನೆ ಆಗಬಹುದು. ಅದನ್ನು ಬಹುತೇಕ ಜನರು ಸಾಮಾನ್ಯ ಎಂದು ತಿಳಿಯುತ್ತಾರೆ. ಭವಿಷ್ಯ ಯಾವುದಾದರೂ ಹಳೆಯ ವಸ್ತು ಮುರಿದು ಹೋಗಬಹುದು. ಯಾವುದಾದರೂ ಮರೆತು ಹೋದ ಸಾಮಾನು ಸಿಗಬಹುದು. ಯಾವುದಾದರೂ ಫೋಟೋ ಮುಂದೆ ಬರಬಹುದು. ಯಾವುದಾದರೂ ಕೋಣೆ ಸ್ವಚ್ಛತೆ ಸಮಯದಲ್ಲಿ ಯಾವುದಾದರೂ ಹಳೆಯ ವಸ್ತು ಹೊರಬರಬಹುದು. ಮತ್ತು ಅದು ಆದಾಗ ನಿಮಗೆ ಅನಿಸುತ್ತದೆ ಇದು ಕಾಕತಾಳೀಯವಲ್ಲ,
ಇಲ್ಲಿಂದಲೇ ಕಥೆಯ ಮುಂದಿನ ಬಾಗಿಲು ತೆರೆಯುತ್ತದೆ. ಏಕೆಂದರೆ ವಸ್ತುಗಳು ಕೇವಲ ವಸ್ತುಗಳಲ್ಲ, ಅವು ಶಕ್ತಿಯನ್ನು ಸಂಭಾಳಿಸಿ ಇಟ್ಟಿರುತ್ತವೆ. ಅವು ಸಮಯಕ್ಕೆ ಸಾಕ್ಷಿ ನೀಡುತ್ತವೆ. ಅವು ಆ ಭಾವನೆಗಳನ್ನು ತಮ್ಮೊಳಗೆ ಇಟ್ಟಿರುತ್ತವೆ. ಅವುಗಳನ್ನು ಮನುಷ್ಯ ಮರೆತು ಬಿಟ್ಟಿರುತ್ತಾನೆ. ಮತ್ತು ನಿಮ್ಮ ಮನೆಯಲ್ಲಿಯೂ ಅಂಥ ಒಂದು ಶಕ್ತಿ ವರ್ಷಗಳಿಂದ ಶಾಂತವಾಗಿ ಕುಳಿತಿದೆ, ಪ್ರತೀಕ್ಷೆ ಮಾಡುತ್ತಿದೆ, ಅದೇ ಕ್ಷಣದ್ದು. ಆಗ ನೀವು ಅದನ್ನು ಗುರುತಿಸಬಹುದು. ಆದರೆ ಗುರುತಿಸುವುದು ಸುಲಭವಾಗುವುದಿಲ್ಲ, ಏಕೆಂದರೆ ಸಂಕೇತ ಬಂದಾಗ ಅದು ಯಾವಾಗಲೂ ಸಾಮಾನ್ಯ ರೂಪದಲ್ಲಿ ಬರುತ್ತದೆ. ಇದೇ ಬ್ರಹ್ಮಾಂಡದ ನಿಯಮ. ದೊಡ್ಡ ಘಟನೆಗಳು ಹೆಚ್ಚಾಗಿ ಚಿಕ್ಕ ಸಂಕೇತಗಳಿಂದ ಶುರುವಾಗುತ್ತವೆ. ಮತ್ತು ಈಗ ನಾನು ನಿಮಗೆ ಆ ಮಾತನ್ನು ಹೇಳಲು ಹೊರಟಿದ್ದೇನೆ. ಅದು ಇಂದು ಮೊದಲ ಬಾರಿಗೆ ಕೇಳಲು ಸಿಗುತ್ತದೆ. ಕಳೆದ ಕೆಲವು ಸಮಯದಲ್ಲಿ ನಿಮ್ಮ ಮುಂದೆ ಬಂದ ಅಡಚಣೆಗಳು ವಾಸ್ತವದಲ್ಲಿ ಅಡಚಣೆಗಳಾಗಿರಲಿಲ್ಲ. ಅವು ದಿಕ್ಕು ಬದಲಿಸುವ ತಿರುವುಗಳಾಗಿದ್ದವು. ವ್ಯತ್ಯಾಸದ ಅರ್ಥ ಮಾಡಿಕೊಳ್ಳಿ. ಅಡಚಣೆ ದಾರಿ ತಡೆಯುತ್ತದೆ, ತಿರುವು ದಾರಿ ಬದಲಿಸುತ್ತದೆ. ಮತ್ತು ಆ ಜೊತೆ ಆದದ್ದು ದಾರಿ ಬದಲಿಸಲು ಆಯಿತು, ಏಕೆಂದರೆ ನೀವು ಹೋಗುತ್ತಿದ್ದ ದಿಕ್ಕು ಅದು ನಿಮ್ಮ ವಾಸ್ತವಿಕ ಯಾತ್ರೆ ಆಗಿರಲಿಲ್ಲ. ಅದಕ್ಕಾಗಿ ಕೆಲವು ವಸ್ತುಗಳು ನಿಮ್ಮ ಕೈಯಿಂದ ಜಾರಿ ಹೋದವು, ಕೆಲವು ಜನರು ದೂರಾದರು, ಕೆಲವು ಯೋಜನೆಗಳು ಅಪೂರ್ಣ ಉಳಿದವು. ಮತ್ತು ಅನೇಕ ಬಾರಿ ನೀವು ಯೋಚಿಸುತ್ತೀರಿ, ಕೊನೆಗೂ ಹೀಗೆ ಏಕೆ ಆಯಿತು? ಆದರೆ ಈಗ ನಿಧಾನವಾಗಿ ಉತ್ತರ ಮುಂದೆ ಬರಲಿದೆ, ಏಕೆಂದರೆ ಸೃಷ್ಟಿ ನಿಮಗಾಗಿ ತೆಗೆದುಕೊಂಡ ನಿರ್ಣಯ ಅದು ಕೇವಲ ನಿಮ್ಮ ಬಗ್ಗೆ ಅಲ್ಲ. ಈ ನಿರ್ಣಯದಿಂದ ಕೆಲವು ಇತರ ಜನರು ಜೋಡಣೆಯಾಗಿದ್ದಾರೆ. ಹೌದು, ಇದೇ ಕತೆ ಇದ್ದಕ್ಕಿದ್ದಂತೆ ಬದಲಾಗುತ್ತದೆ. ನೀವು ಒಂಟಿಯಾಗಿಲ್ಲ. ನಿಮ್ಮ ಯಾತ್ರೆ ಕೆಲವು ಅಂಥ ಜನರು ಸೇರಿದ್ದಾರೆ, ಅವರಿಗೆ ಇದರ ಅರಿವೇ ಇರುವುದಿಲ್ಲ. ಅವರ ಭಾಗ್ಯದ ದಾರವು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ದಾರದ ಜೊತೆ ಜೋಡಣೆಯಾಗಿದೆ. ಮತ್ತು ಇದೇ ಕಾರಣ ಮುಂಬರುವ ಸಮಯದಲ್ಲಿ ಕೆಲವು ಭೇಟಿಗಳು ತುಂಬಾ ಅಸಾಮಾನ್ಯ ಎನಿಸುತ್ತವೆ. ಕೆಲವು ಮಾತುಕತೆ ಸಾಮಾನ್ಯವಾಗಿ ಕಂಡರೂ ಸಾಮಾನ್ಯವಾಗಿರುವುದಿಲ್ಲ. ಕೆಲವು ಶಬ್ದಗಳು ಹಾಗೆ ಕೇಳಿಸುತ್ತವೆ, ಅವು ನೇರವಾಗಿ ನಿಮ್ಮ ಒಳಗೆ ಇದು ಹೋದಂತೆ. ಮತ್ತು ಆಗ ನಿಮಗೆ ಅನಿಸುತ್ತದೆ, ಬಹುಶಃ ಇದೇ ಅತ್ಯಂತ ದೊಡ್ಡ ರಹಸ್ಯವಾಗಿತ್ತು. ಆದರೆ ಇಲ್ಲ, ಏಕೆಂದರೆ ಇಲ್ಲಿಯವರೆಗೆ ನೀವು ಕೇವಲ ಜನರ ಪಾತ್ರವನ್ನು ಕೇಳಿದ್ದೀರಿ. ಈಗ ನೀವು ಸಮಯದ ಪಾತ್ರವನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಸಮಯ ಈ ಪೂರ್ತಿ ಕಥೆ ಅತ್ಯಂತ ರಹಸ್ಯಮಯ ಪಾತ್ರ. ನೀವು ಗಮನಿಸಿದ್ದೀರಾ, ಕೆಲವು ವಿಶೇಷ ತಿಥಿಗಳು ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ತಿರುಗುತ್ತವೆ. ಕೆಲವು ಅಂಕಿಗಳು ಮತ್ತೆ ಮತ್ತೆ ಕಾಣಿಸುತ್ತವೆ. ಕೆಲವು ನೆನಪುಗಳು ಇದ್ದಕ್ಕಿದ್ದಂತೆ ಅದೇ ಋತುವಿನಲ್ಲಿ ಮರಳಿ ಬರುತ್ತವೆ. ಆದರೆ ಈಗ ನೀವು ಕೇಳಲು ಹೊರಟಿರುವುದಕ್ಕೆ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ಏಕೆಂದರೆ ಕತೆ ಈಗ ಆ ತಿರುವಿಗೆ ತಲುಪುತ್ತಿದೆ. ಅಲ್ಲಿ ಸಾಮಾನ್ಯ ಮತ್ತು ಅಸಾಮಾನ್ಯದ ನಡುವಿನ ಗೆರೆ ಮುಸುಕಾಗಲು ಶುರುವಾಗುತ್ತಿದೆ. ಕುಂಭರಾಶಿಯವರೇ, ಕೆಲವೊಮ್ಮೆ ಜೀವನದಲ್ಲಿ ಕೆಲವು ಘಟನೆಗಳು ಹಾಗೇ ಆಗುತ್ತವೆ. ಅವುಗಳನ್ನು ನಾವು ವರ್ಷಗಳವರೆಗೆ ತಪ್ಪು ಅರ್ಥದಲ್ಲಿ ಅರ್ಥ ಮಾಡಿಕೊಳ್ಳುತ್ತಲೇ ಇರುತ್ತೇವೆ. ನಾವು ಯೋಚಿಸುತ್ತೇವೆ, ಯಾರೋ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟ, ಯಾವುದೋ ಅವಕಾಶ ಕೈ ತಪ್ಪಿತು, ಯಾವುದೋ ಕನಸು ಮುರಿದು ಹೋಯಿತು, ಯಾರೋ ನಮ್ಮವರು ಬದಲಾಗಿ ಹೋದರು. ಆದರೆ ಸಮಯ ಕಳೆದ ನಂತರ ತಿಳಿಯುತ್ತದೆ, ಆ ಘಟನೆ ವಾಸ್ತವದಲ್ಲಿ ಯಾವುದೋ ಮತ್ತೊಂದು ದೊಡ್ಡ ಘಟನೆಯ ಪಾತ್ರವಾಗಿತ್ತು. ಮತ್ತು ನಿಮ್ಮ ಜೀವನದಲ್ಲೂ ಅಂತಹದೇ ಒಂದು ಪಾತ್ರ ಬಹಳ ಮೊದಲೇ ಬರೆಯಲ್ಪಟ್ಟಿತ್ತು. ನೆನಪಿಸಿಕೊಳ್ಳಿ, ಕಳೆದ ಕೆಲವು ವರ್ಷಗಳಲ್ಲಿ ಯಾವುದಾದರೂ ಒಂದು ಅಂತಹ ಕ್ಷಣ ಖಂಡಿತ ಇತ್ತು. ಆಗ ನೀವು ಒಳಗಿನಿಂದ ಪೂರ್ತಿಯಾಗಿ ಒಂಟಿ ಎಂದು ಅನುಭವಿಸುತ್ತಿದ್ದೀರಿ. ಜನರು ಸುತ್ತಮುತ್ತ ಇದ್ದರು, ಆದರೆ ಮನಸ್ಸಿನ ಒಳಗೆ ಒಂದು ಶೂನ್ಯತೆ ಇತ್ತು. ಹಾಗೆ ಅನಿಸುತ್ತಿತ್ತು, ಯಾರೋ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಹಾಗೆ ನಿಮ್ಮ ಮಾತು ಕೇಳುವವರು ಯಾರೂ ಇಲ್ಲ. ಮತ್ತು ಅದೇ ಸಮಯದಲ್ಲಿ ನೀವು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೇಳಿದ್ದೀರಿ, ಬಹುಶಃ ಶಬ್ದಗಳಲ್ಲಿ ಅಲ್ಲ, ಆದರೆ ಆತ್ಮ ಕೇಳಿತ್ತು, ಕೊನೆಗೂ ನನ್ನ ಜೊತೆ ಹೀಗೆ ಏಕೆ ಆಗುತ್ತದೆ? ಕುಂಭರಾಶಿಯವರೇ, ಆ ಪ್ರಶ್ನೆಯ ಉತ್ತರ ಅದೇ ದಿನ ನೀಡಲಾಗಿತ್ತು. ಆದರೆ ಉತ್ತರ ಶಬ್ದಗಳಲ್ಲಿ ಬರಲಿಲ್ಲ, ಉತ್ತರ ಘಟನೆಗಳ ರೂಪದಲ್ಲಿ ಬಂತು. ಮತ್ತು ಇದೇ ಮಾತು ಅದು ಈಗ ಅರ್ಥವಾಗಲಿದೆ. ಸೃಷ್ಟಿಯ ರಚಯಿತ ಯಾವುದಾದರೂ ಆತ್ಮಕ್ಕೆ ಯಾವುದಾದರೂ ವಿಶೇಷ ಮಾರ್ಗ ಆರಿಸಿದಾಗ ಮೊದಲು ಅವನು ಅದರ ಸುತ್ತಮುತ್ತಲಿನ ಗದ್ದಲವನ್ನು ಕಡಿಮೆ ಮಾಡುತ್ತಾನೆ. ಕೆಲವು ಜನರು ದೂರ ಆಗುತ್ತಾರೆ, ಕೆಲವು ದಾರಿಗಳು ಮುಚ್ಚಿ ಹೋಗುತ್ತವೆ, ಕೆಲವು ಯೋಜನೆಗಳು ನಿಂತು ಹೋಗುತ್ತವೆ. ಏಕೆಂದರೆ ಸತ್ಯದ ಧ್ವನಿ ಯಾವಾಗಲೂ ಶಾಂತಿಯಲ್ಲಿ ಕೇಳಿಸುತ್ತದೆ, ಗದ್ದಲದಲ್ಲಿ ಅಲ್ಲ. ಆದರೆ ಈಗ ಯಾವ ರಹಸ್ಯ ತೆರೆಯಲಿದೆಯೋ ಅದು ಇದ್ದಕ್ಕಿಂತಲೂ ದೊಡ್ಡದು, ಏಕೆಂದರೆ ಇದು ಕೇವಲ ನಿಮ್ಮ ಅತೀತ ಅಥವಾ ವರ್ತಮಾನದ ಮಾತಲ್ಲ, ಇದು ಆ ಅದೃಶ್ಯ ದಾರದ ಮಾತು. ಅದು ನಿಮ್ಮ ಭವಿಷ್ಯವನ್ನು ಎಳೆಯುತ್ತಿದೆ ಮತ್ತು ಆ ದಾರ ಈಗಷ್ಟೇ ಸಕ್ರಿಯವಾಗಿದೆ. ನೀವು ಕಳೆದ ದಿನಗಳಲ್ಲಿ ಯಾವುದಾದರೂ ವಿಚಿತ್ರ ಸಂಯೋಗ ನೋಡಿದ್ದೀರಾ? ಯಾವುದಾದರೂ ವ್ಯಕ್ತಿಯ ಹೆಸರು ಮತ್ತೆ ಮತ್ತೆ ಕೇಳುವುದು, ಯಾವುದಾದರೂ ವಿಶೇಷ ಸ್ಥಳ ಮತ್ತೆ ಮತ್ತೆ ನೆನಪಾಗುವುದು, ಯಾರಾದರೂ ಹಳೆಯ ಹಾಡು ಇದ್ದಕ್ಕಿದ್ದಂತೆ ನೆನಪಾಗುವುದು, ಅಥವಾ ಕಾರಣವಿಲ್ಲದೆ ಯಾವುದಾದರೂ ದಿಕ್ಕಿನ ಕಡೆ ಆಕರ್ಷಣೆಯ ಅನುಭವವಾಗುವುದು. ಇದೇ ಒಂದು ವೇಳೆ ಹೀಗಿದ್ದರೆ ಗಮನವಿಟ್ಟು ಕೇಳಿ, ಏಕೆಂದರೆ ಇದೇ ಆ ಸಂಕೇತ. ಅದರ ಮೂಲಕ ಸಮಯ ನಿಮ್ಮನ್ನು ಕರೆಯುತ್ತಿದೆ. ಸರಿ, ಆ ಕರೆ ಎಲ್ಲಿಯದ್ದು? ಇಲ್ಲೇ ಮೂರನೇ ರಹಸ್ಯ ಮುಂದೆ ಬರುತ್ತದೆ. ಮತ್ತು ಈ ರಹಸ್ಯ ಅಷ್ಟು ದೊಡ್ಡದು ಎಂದರೆ ಬಹಳಷ್ಟು ಜನರು ಇದನ್ನು ಕೇಳಿ ಮೊದಲ ಬಾರಿ ತಮ್ಮ ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡುತ್ತಾರೆ. ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮುಗಿಯುವುದಿಲ್ಲ, ಅದು ಮೊದಲೇ ಮುಗಿದು ಹೋಗಿದೆ. ಹೌದು, ನೀವು ಸರಿ ಕೇಳಿದ್ದೀರಿ.
ಯಾವ ಅಧ್ಯಾಯವನ್ನು ನೀವು ಈಗಲೂ ಹಿಡಿದುಕೊಂಡಿದ್ದೀರೋ ಅದು ವಾಸ್ತವದಲ್ಲಿ ಮುಗಿದು ಹೋಗಿದೆ. ನಿಮ್ಮ ಮನಸ್ಸು ಇನ್ನೂ ಅದನ್ನು ಒಪ್ಪಿಕೊಂಡಿಲ್ಲ. ಇದೇ ಕಾರಣ ಕೆಲವೊಮ್ಮೆ ನೀವು ಕಾರಣವಿಲ್ಲದೆ ದಣಿವು ಅನುಭವಿಸುತ್ತೀರಿ. ಕೆಲವೊಮ್ಮೆ ಕಾರಣವಿಲ್ಲದೆ ಮನಸ್ಸು ಭಾರವಾಗುತ್ತದೆ. ಕೆಲವೊಮ್ಮೆ ಯಾವುದಾದರೂ ಹಳೆಯ ಮಾತು ಇದ್ದಕ್ಕಿದ್ದಂತೆ ಚುಚ್ಚುತ್ತದೆ, ಏಕೆಂದರೆ ಮನಸ್ಸು ಹಳೆಯ ಬಾಗಿಲನ್ನು ಹಿಡಿದುಕೊಂಡು ಕುಳಿತಿದೆ. ಆದರೆ ಸಮಯ ಹೊಸ ದ್ವಾರ ತೆರೆದಿದೆ ಮತ್ತು ಇದೇ ಅದು. ಶುರುವಿನಲ್ಲಿ ಹೇಳಲಾಗಿತ್ತು, ಸೃಷ್ಟಿಯ ರಚಯಿತ ಹಾಗಾಗಿ ತೆಗೆದುಕೊಂಡ ನಿರ್ಣಯ ಅದು ಯಾವುದಾದರೂ ವಸ್ತು ಕೊಡುವ ನಿರ್ಣಯವಲ್ಲ, ಅದು ಒಂದು ಗುರುತು, ಎಚ್ಚರಿಸುವ ನಿರ್ಣಯ, ಒಂದು ಅಂತಹ ಗುರುತು. ಅದು ಇಲ್ಲಿಯವರೆಗೆ ನಿಮ್ಮೊಳಗೆ ಮಲಗಿತ್ತು. ನೀವು ಯೋಚಿಸುತ್ತಿರಬಹುದು, ಈ ಗುರುತು ಏನು? ತಾಳ್ಮೆ ಇಡಿ, ಏಕೆಂದರೆ ಉತ್ತರ ಸಿಗಲಿದೆ. ಆದರೆ ಅದಕ್ಕಿಂತ ಮೊದಲು ಮತ್ತೊಂದು ಸಂಕೇತ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಮುಂಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಒಬ್ಬ ಅಂಥ ವ್ಯಕ್ತಿ ಬರಬಹುದು. ಅವನು ನಿಮ್ಮ ಅಪೇಕ್ಷೆಗಳಿಗೆ ಸಂಪೂರ್ಣ ವಿರುದ್ಧವಾಗಿರುತ್ತಾನೆ. ಅವನ ಮಾತುಗಳು ಸಾಮಾನ್ಯ ಎನಿಸುತ್ತವೆ, ನಡವಳಿಕೆ ಸಾಮಾನ್ಯವಾಗಿರುತ್ತದೆ, ಆದರೆ ಅವನು ಹೇಳಿದ 2 ಮತ್ತು 3 ಶಬ್ದಗಳು ನಿಮ್ಮೊಳಗೆ ಅಂತಹ ಚಲನೆ ತರುತ್ತವೆ. ಅದನ್ನು ನೀವು ನಿರ್ಲಕ್ಷ್ಯ ಮಾಡಲು ಸಾಧ್ಯವಾಗುವುದಿಲ್ಲ. ಮತ್ತು ನಂತರ ನಿಮಗೆ ಭೇಟಿ ಕೇವಲ ಭೇಟಿಯಾಗಿರಲಿಲ್ಲ, ಅದು ಒಂದು ಸಂದೇಶವಾಗಿತ್ತು. ಆದರೆ ಆ ಸಂದೇಶ ಯಾರದು? ಇಲ್ಲೇ ಕತೆ ಮತ್ತೆ ತಿರುಗುತ್ತದೆ, ಏಕೆಂದರೆ ನೀವು ಯೋಚಿಸುತ್ತೀರಿ, ಇದೇ ಅತ್ಯಂತ ದೊಡ್ಡ ರಹಸ್ಯವಾಗಿತ್ತು. ಆದರೆ ಎಲ್ಲದರ ಹಿಂದೆ ಮತ್ತೊಂದು ಪರದೆ ಇದೆ. ಅದು ಆ ಪರದೆಯ ಹಿಂದೆ ಅಡಗಿರುವುದು. ಅದು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದೆ. ಹೌದು, ಕುಟುಂಬಕ್ಕೆ. ಕುಂಭರಾಶಿಯವರೇ, ಕೆಲವೊಮ್ಮೆ ಕುಟುಂಬದಲ್ಲಿ ಯಾರಾದ ವ್ಯಕ್ತಿ ಹಾಗೇ ಇರುತ್ತಾನೆ. ಅವನ ಪಾತ್ರ ನಿಮಗೆ ಅರ್ಥವಾಗುವುದಿಲ್ಲ. ನಿಮಗೆ ಅನಿಸುತ್ತದೆ ಅವನು ಕೇವಲ ಒಂದು ಸಾಮಾನ್ಯ ಸದಸ್ಯ. ಆದರೆ ವಾಸ್ತವದಲ್ಲಿ ಅವನ ಉಪಸ್ಥಿತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತಿರುತ್ತದೆ. ನಿಮ್ಮ ಸುತ್ತಮುತ್ತಲೂ ಅಂತ ಯಾರಾದರೂ ವ್ಯಕ್ತಿ ಇದ್ದರೆ, ಅವನು ವಯಸ್ಸಿನಲ್ಲಿ ದೊಡ್ಡವನು, ಬಹುಶಃ ಚಿಕ್ಕವನು. ಅವನು ಕಡಿಮೆ ಮಾತನಾಡುತ್ತಾನೆ. ಅವನ ಮಾತುಗಳ ಕಡೆ ಜನರು ಹೆಚ್ಚು ಗಮನ ಕೊಡುವುದಿಲ್ಲ. ಆದರೆ ಅವನ ಸುತ್ತ ಒಂದು ವಿಶೇಷ ಶಕ್ತಿ ಇದೆ. ಮತ್ತು ಮುಂಬರುವ ಸಮಯದಲ್ಲಿ ಅದೇ ವ್ಯಕ್ತಿ ಯಾವುದಾದರೂ ಮಹತ್ವಪೂರ್ಣ ಸಂಕೇತದ ಮಾಧ್ಯಮ ಆಗಬಹುದು. ಈಗ ಗಮನವಿಟ್ಟು ಕೇಳಿ, ಏಕೆಂದರೆ ಮುಂದೆ ಬರುವ ಮಾತು ಅತ್ಯಂತ ಮಹತ್ವಪೂರ್ಣ. ಒಂದು ವೇಳೆ ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ಒಂದು ಕ್ಷಣ ನಿಂತು ಈ ಕತೆಗೆ ಇಷ್ಟ ಖಂಡಿತ ಮಾಡಿ ಮತ್ತು ಟಿಪ್ಪಣಿಯಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ, ಏಕೆಂದರೆ ಇದು ಕೇವಲ ಒಂದು ಶಬ್ದವಲ್ಲ, ಇದು ಸ್ಮರಣೆ. ಅದು ಅತ್ಯಂತ ಗಾಢವಾದ ಅಂಧಕಾರದ ಚೇತನದ ದೀಪ ಉರಿಯಬಹುದು. ಮತ್ತು ಬಹುಶಃ ಇದೇ ಕಾರಣ ನೀವು ಇನ್ನೂ ಈ ಕತೆ ಜೊತೆ ಇದ್ದೀರಿ. ಈಗ ಮುಂದೆ ಸಾಗೋಣ. ಕೆಲವು ರಾತ್ರಿಗಳ ಒಳಗೆ ಅಥವಾ ಕೆಲವು ವಾರಗಳ ಒಳಗೆ ನಿಮಗೆ ಒಂದು ಅಂತಹ ಸಂಕೇತ ಸಿಗಬಹುದು. ಅದು ಮೊದಲ ನೋಟದಲ್ಲಿ ಮಹತ್ವವಿಲ್ಲದ್ದು ಎನಿಸುತ್ತದೆ. ಬಹುಶಃ ಯಾರೋ ಬರೆದ ಕಾಗದ, ಯಾವುದಾದರೂ ಸಂದೇಶ, ಯಾವುದಾದರೂ ಹೆಸರು, ಯಾವುದಾದರೂ ದಿನಾಂಕ. ಆದರೆ ಅದೇ ಸಂಕೇತ ಮುಂದೆ ಹೋಗಿ ಒಂದು ದೊಡ್ಡ ರಹಸ್ಯದ ಬಾಗಿಲು ಆಗುತ್ತದೆ. ಮತ್ತು ಆಗ ನಿಮಗೆ ಅರ್ಥವಾಗುತ್ತದೆ, ಕಳೆದ ಹಲವು ವರ್ಷಗಳ ಘಟನೆಗಳು ವಾಸ್ತವದಲ್ಲಿ ಒಂದಕ್ಕೊಂದು ಜೋಡಣೆಯಾಗಿದ್ದವು. ಅವು ಬೇರೆ ಬೇರೆ ಕಥೆಯಲ್ಲ, ಅವು ಒಂದೇ ಕಥೆಯ ಬೇರೆ ಬೇರೆ ಅಧ್ಯಾಯಗಳು. ಮತ್ತು ಆ ಕಥೆಯ ಕೇಂದ್ರ ನೀವು ಸ್ವತಃ. ಆದರೆ ಈಗ ಅತ್ಯಂತ ದೊಡ್ಡ ಬಹಿರಂಗ ಬಾಕಿ ಇದೆ, ಏಕೆಂದರೆ ಸೃಷ್ಟಿಯ ರಚಯಿತ ತೆಗೆದುಕೊಂಡ ನಿರ್ಣಯದ ಸಂಬಂಧ ಕೇವಲ ನಿಮ್ಮ ಜೀವನದ ಅಲ್ಲ, ಅದರ ಸಂಬಂಧ ಆ ಕಾರ್ಯದಿಂದ ಇದೆ. ಅದನ್ನು ನೀವು ಮಾಡಬೇಕು. ಆ ಪಾತ್ರದಿಂದ ಇದೆ. ಅದಕ್ಕಾಗಿ ನಿಮ್ಮನ್ನು ತಯಾರು ಮಾಡಲಾಗಿದೆ. ಈ ಉದ್ದೇಶದಿಂದ ಇದೆ. ಅದರ ಕಾರಣದಿಂದ ಅನೇಕ ಬಾರಿ ನೀವು ಆ ದಾರಿಗಳಲ್ಲಿ ನಡೆಯಬೇಕಾಗಿದೆ. ಅವುಗಳನ್ನು ನೀವು ಆರಿಸಿಕೊಂಡಿರಲಿಲ್ಲ ಮತ್ತು ಈ ಸ್ಪಷ್ಟವಾದ ಉದ್ದೇಶ ನಿಮಗೆ ತಿಳಿಯುತ್ತದೆ. ಇಲ್ಲಿಯವರೆಗೆ ಅದೆಲ್ಲವೂ ಒಂದು ತಯಾರಿ ಮಾತ್ರ ಆಗಿತ್ತು. ನಿಜವಾದ ಆಟ ಈಗ ಶುರುವಾಗುತ್ತದೆ. ಕುಂಭರಾಶಿ, ನಿಮ್ಮ ಜೀವನದ ಆ ಅಂತಿಮ ಹಂತ ಶುರುವಾಗಿದೆ. ಅದಕ್ಕಾಗಿ ನಿಮಗೆ ವರ್ಷಗಳಿಂದ ತಯಾರು ಮಾಡಲಾಗುತ್ತಿತ್ತು. ಈಗ ನೀವು ಹಿಂದೆ ತಿರುಗಿ ನೋಡಿದರೆ ಎಲ್ಲ ನೋವು, ಎಲ್ಲ ಬೇರ್ಪಡುವಿಕೆ, ಎಲ್ಲ ವಿಫಲತೆಗಳು ಅರ್ಥಪೂರ್ಣವಾಗಿ, ಏಕೆಂದರೆ ಅವು ನಿಮ್ಮನ್ನು ಇಲ್ಲಿಗೆ ತರಲು ಇದ್ದವು. ಈಗ ಮುಂದೆ ನಿಮ್ಮ ಪ್ರತಿ ಹೆಜ್ಜೆ, ಪ್ರತಿ ನಿರ್ಣಯ, ಪ್ರತಿ ಭೇಟಿ ಬಹಳ ಮಹತ್ವಪೂರ್ಣ, ಏಕೆಂದರೆ ನೀವು ಕೇವಲ ನಿಮ್ಮ ಭಾಗ್ಯವನ್ನು ಬದಲಾಯಿಸುವುದಲ್ಲ, ನೀವು ಇತರರ ಭಾಗ್ಯಕ್ಕೂ ಒಂದು ಸಾಧನ ಆಗಲಿದ್ದೀರಿ. ಸೃಷ್ಟಿಯ ರಚಿತ ನಿಮ್ಮ ಮೂಲಕ ಒಂದು ದೊಡ್ಡ ಬದಲಾವಣೆಯನ್ನು ತರಲು ಹೊರಟಿದ್ದಾನೆ. ಮೊದಲು ಅದನ್ನು ನಿಮ್ಮೊಳಗೆ ಶುರುವಾಗುತ್ತದೆ, ನಂತರ ನಿಮ್ಮ ಕುಟುಂಬ, ನಿಮ್ಮ ಸುತ್ತಮುತ್ತಲಿನ ಜನರು ಮತ್ತು ಕೊನೆಗೆ ಸಮಾಜದವರೆಗೆ ತಲುಪುತ್ತದೆ. ಯಾವುದೇ ಸಾಮಾನ್ಯ ಜವಾಬ್ದಾರಿಯಲ್ಲ, ಇದು ಒಂದು ದೈವಿಕ ಕರ್ತವ್ಯ. ಇದಕ್ಕಾಗಿ ನಿಮ್ಮನ್ನು ಒಂಟಿಯಾಗಿ ಬಿಡಲಾಯಿತು. ಇದಕ್ಕಾಗಿ ನಿಮ್ಮನ್ನು ತಪ್ಪಾಗಿ ಅರ್ಥೈಸಲಾಯಿತು. ಇದಕ್ಕಾಗಿ ನಿಮ್ಮ ದಾರಿಯಲ್ಲಿ ಮುಳ್ಳುಗಳನ್ನು ಹಾಕಲಾಯಿತು. ಏಕೆಂದರೆ ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸದೆ ಹೋದರೆ ಹೊಳೆಯುವುದಿಲ್ಲ. ಈಗ ಸಮಯ ಬಂದಿದೆ. ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಗುರುತಿಸಿಕೊಳ್ಳಿ. ನೀವು ಇನ್ನೂ ನಿಮ್ಮನ್ನು ದುರ್ಬಲರು ಎಂದು ತಿಳಿದಿದ್ದೀರಿ. ಆದರೆ ಸತ್ಯ ಏನೆಂದರೆ ನಿಮ್ಮೊಳಗೆ ಅಂಥ ಬೆಳಕು ಅಡಗಿದೆ. ಅದು ಕೋಟ್ಯಾಂತರ ಕತ್ತಲೆಯನ್ನು ದೂರ ಮಾಡಬಲ್ಲದು. ಅದು ಕೇವಲ ಹೊರಗೆ ತರಬೇಕಿದೆ. ಮುಂಬರುವ ದಿನಗಳಲ್ಲಿ ನೀವು ಒಂದು ಕನಸು ಕಾಣಬಹುದು. ಅದರಲ್ಲಿ ಯಾವುದಾದರೂ ಹಳೆಯ ದೇವಸ್ಥಾನ, ಯಾವುದಾದರೂ ನದಿ, ಯಾವುದಾದರೂ ಬೆಟ್ಟ ಅಥವಾ ಯಾವುದಾದರೂ ಮರೆತು ಹೋದ ಸ್ಥಳ ಕಾಣಿಸಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ.
ಅದು ನಿಮ್ಮ ಮುಂದಿನ ದಾರಿಯ ಸಂಕೇತ ಆಗಲಿದೆ. ಇಂದಲೇ ನಿಮ್ಮ ಹೊಸ ಯಾತ್ರೆ ಶುರುವಾಗುತ್ತದೆ. ನೆನಪಿಡಿ ಕುಂಭರಾಶಿಯವರೇ, ನೀವು ಸಾಮಾನ್ಯರಲ್ಲ. ನಿಮ್ಮ ಜನ್ಮ ಒಂದು ಉದ್ದೇಶಕ್ಕಾಗಿ ಆಗಿದೆ ಮತ್ತು ಈಗ ಆ ಉದ್ದೇಶದ ಪರದೆ ಸರಿಯಲು ಶುರುವಾಗಿದೆ. ಹಿಂದೆ ತಿರುಗಿ ನೋಡಬೇಡಿ. ಹಳೆಯ ಅಧ್ಯಾಯ ಮುಗಿದಿದೆ. ಈಗ ಹೊಸ ಪುಸ್ತಕದ ಮೊದಲ ಪುಟ ತೆರೆಯುತ್ತಿದೆ ಮತ್ತು ಈ ಪುಸ್ತಕವನ್ನು ನೀವು ಮಾತ್ರ ಬರೆಯಬಹುದು. ಹರ ಹರ ಮಹಾದೇವ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.